ಬಿಗ್ ಬಾಸ್ ಆಗ್ಲಿ ಕಿಚ್ಚ ಸರ್ ಆಗ್ಲಿ ಹೌದು ಅವ್ರು ಇಷ್ಟು ಸೀಸನ್ ನೋಡಿರೋದು ಅವ್ರಿಗೆ ಗೊತ್ತಿತ್ತು ಸಮಥಿಂಗ್ ಈ ಹುಡುಗನ್ನ ಬ್ಲಾಕ್ ಮಾಡ್ತಾ ಇದೆ, ವಿ ಹ್ಯಾವ್ ಟು ಕ್ಲಿಯರ್ ದ್ಯಾಟ್ ಅಂತ. ಎಕ್ಸಾಕ್ಟ್ಲಿ. ಅದು ಗೊತ್ತಾಯ್ತು ಅವ್ರಿಗೆ. ನಾನು ಯಾವಾಗ ಶೋ ಬಿಟ್ಟು ಹೋಗ್ತೀನಿ ಬೇಡ ಅಂತ ಅಂದಾಗ್ಲು ಅವರು ಏನ್ ಮಾಡ್ತಾರೆ, ನನ್ನ ಕಳ್ಸಲ್ಲ ಅಥವಾ ಅದಕ್ಕೆ ಎಂಟರ್ಟೈನೇ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇವನ್ ಆಕ್ಚುಲಿ ರಿಯಲ್ ಪೊಟೆನ್ಷಿಯಲ್ ಬೇರೆ ಇದೆ, ಏನೋ ಬಾದರ್ ಆಗ್ತಾ ಇದೆ ಅಂತ. ಮತ್ತೆ ಅವ್ರಿಗೆ ಆ ರೀಸನ್ ತಿಳ್ಕೊಂಡು ಡೈರೆಕ್ಟ್ ನಮ್ಮ ಡ್ಯಾಡಿದೊಂದು ಆಡಿಯೋ ಕಳಿಸ್ತಾರೆ. ಇಲ್ಲ ನಿನ್ನ ಹಠ ಗೊತ್ತು, ಈಗ ಆಟ ಆಡೋದು ಅಷ್ಟು ಒಂದೇ ಮೇಡಮ್ ನನ್ನ ಕಿವಿಗೆ ಬಿದ್ದಿತ್ತು. ಎಸ್ ಸರ್. ಆಮೇಲೆ ಎತ್ಕೊಂಡ್ವಿ ಮ್ಯಾಮ್ ಗನ್, ನಮ್ಮ ಸ್ಟೈಲಿಗೆ ಬಂದ್ವಿ, ಆಮೇಲೆ ಫೈರಿಂಗ್. ಆಮೇಲೆ ಆಟ ಆಡಿದ್ವಿ. ಆಮೇಲೆ ಅದಕ್ಕೆ ಸೀಕ್ರೆಟ್ ರೂಮ್ ಸಿಕ್ತು, ಟಿವಿಲಿ ನೋಡಿದ್ವಿ, ಗೋಡೆಗೆ ಬಾಲ್ ಹೊಡೆದು ಕಾಯ್ತಾ ಇದ್ದೆ, ಬರ್ತೀನಿ ಹೊರಗಡೆ ಬರ್ತೀನಿ ಅಂತ. ಅದು ಅಲ್ಲಿ ಏನು ಸಿಗಲ್ಲ ನಿಮಗೆ. ನಾನೇ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೆ ಒಂದೊಂದು. ಆ ಟಿಶ್ಯೂ ಪೇಪರ್ನ ರೋಲ್ ಮಾಡಿ ಪ್ಲಾಸ್ಟರ್ ಎಲ್ಲ ಸಿಕ್ತು, ಗೋಡೆ ಹೊಡಿತಾ ಇದ್ದೆ, ಬರ್ತೀನಿ. ಬಂದ ಮೇಲೆ ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ. ಎಕ್ಸಾಕ್ಟ್ಲಿ, ಅದಂತೂ ಸತ್ಯ ಬಿಡಿ. ಆಮೇಲಿಂದ ಕೊಟ್ಟರು ಜನಗಳು, ಒನ್ ಮ್ಯಾನ್ ಆರ್ಮಿ, ಒಂಟಿ ಸಲಾಗ ಎಲ್ಲ ಬಿರುದುಗಳು ಬಂತು.